ಏನು ಈ ಕೆಂಪೇಗೌಡ ಜಯಂತಿ 517ನೇ ಜಯಂತಿ ತುಂಬ ಸಡಗರದಿಂದ ಏನು ವಿಜಯಪುರದಲ್ಲಿ ಆಚರಿಸಲಾಯಿತು. ಇದು ಇಲ್ಲೇ ಅಲ್ಲ, ಇಡೀ ನಮ್ಮ ಬೆಂಗಳೂರಲ್ಲಿ ಅದ್ಧೂರಿಯಾಗಿ ಆಚರಿಸಲಾಗುವುದು. ಮತ್ತು ವಿಶೇಷವಾಗಿ ಇಲ್ಲಿ ನಮ್ಮ ವಿಜಯಪುರದಲ್ಲಿ ಅದ್ಧೂರಿಯಾಗಿ ಆಚರಿಸಲಾಗಿದೆ. ಈಗ ತಾನೇ ನಮ್ಮ ಬೈತಿ ಬಸವರಾಜಣ್ಣ, ನಮ್ಮ ಎಲ್ಲರ ಜನ ಮೆಚ್ಚಿದ ನಾಯಕ, ಈಗ ತಾನೇ ಚಾಲನೆ ಕೊಟ್ಟು ಒಂದು ಪುಷ್ಪಾರ್ಚನೆ ಮಾಡಿ ಹೋಗಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಮತ್ತು ಏನು ಒಂದು ಗಿಡ ನೆಡುವ ಕಾರ್ಯಕ್ರಮ ನಮ್ಮ ರಮೇಶ್ ಇಟ್ಟಿದ್ರು, ಅದು ಒಳ್ಳೆಯದು. ಯಾಕಂದರೆ ಹಸಿರು ಇವತ್ತು ಬೆಂಗಳೂರಲ್ಲಿ ಹಸಿರೇ ಇಲ್ಲ, ಎಲ್ಲ ಹೊಡೆದು ನಮ್ಮ ಕೆಂಪೇಗೌಡರು ಉದ್ದೇಶ ಏನಾದರೆ ಕೆರೆಗಳು ಮತ್ತು ಗಿಡಗಳು. ಯಾಕಂದರೆ ಪರಿಸರಕ್ಕೆ ಒತ್ತು ಕೊಟ್ಟಿದ್ದರು ಮತ್ತು ಕೆರೆಗಳಿಗೆ ಭಾಳ ಮುಖ್ಯವಾಗಿ ಕೆರೆಗಳಿಗೆ ಕೊಟ್ಟಿದ್ದರು. ಅದರಿಂದ ಇವತ್ತು ನಮ್ಮ ಬೈತಿ ಬಸವರಾಜಣ್ಣ ಅದನ್ನು ಒಂದು ಗಿಡ ನೆಡುವ ಪರಿಸರಕ್ಕೆ ಹೆಚ್ಚಿನಾಗಿ ಒತ್ತು ಕೊಟ್ಟು ಒಂದು ಗಿಡ ನೆಡುವ ಕಾರ್ಯಕ್ರಮವಾಗಿದೆ. ಏನು ಈ ಕೆಂಪೇಗೌಡ ಜಯಂತಿ ಪ್ರಯುಕ್ತ ತುಂಬ ನಮ್ಮ ಸಂಘದ ವತಿಯಿಂದ ಎಲ್ಲ ಅದ್ದೂರಿಯಾಗಿ ನೆರವೇರಿತು. ಮತ್ತು ಬೈತಿ ಬಸವರಾಜಣ್ಣವರು ಇವತ್ತು ಏನು ನಮ್ಮ ವಾರ್ಡ್ನ 18 ಜನರಲ್ ಆಗಿದೆ. ಈ ಜನರಲ್ ಆಗಿದೆ ಅಂತ ನಮ್ಮ ಸಂಘದ ಕಡೆಯಿಂದ ಏನು ನಮ್ಮವರಿಗೆ ಈ ಕಿತ ಆದ್ಯತೆ ಕೊಡ್ರಿ ಅಂತ ನಮ್ಮ ಸಂಘದ ವತಿಯಿಂದ ಒಂದು ಮನವಿ ಮಾಡಿದ್ರು. ಆಯಿತು ಅಂತ ಒಪ್ಕೊಂಡಿದ್ದಾರೆ. ಇವತ್ತು ಏನು ಮನವಿ ಪತ್ರ ನಮ್ಮ ಸಂಘದ ವತಿಯಿಂದ ಮನವಿ ಪತ್ರನೂ ಕೊಟ್ಟಿದ್ದೀರಿ. ಅವರು ವಿಶ್ವಾಸ ಮತ ವ್ಯಕ್ತಪಡಿಸಿದ್ದಾರೆ, ಕೊಡ್ತೀರಪ್ಪ ನಿಮ್ಮ ಒಂದು ಕೆಂಪೇಗೌಡ ಜಯಂತಿಗ ಪ್ರಯುಕ್ತ ನಾನೊಂದು ಇದಿರಲಿ, ನಿಮ್ಮವ್ರಿಗೆ ಸ್ವಲ್ಪ ಕೊಡ್ತೀನಿ, ಹೆಚ್ಚಿನ ಆದ್ಯತೆ ಕೊಡ್ತೀನಿ. ಯಾಕಂದರೆ ನಮ್ಮವರು ಎಲ್ಲೂ ನಮ್ಮ ಒಕ್ಕಲಿಗರು. ಒಕ್ಕಲತನ ಅಂದರೆ ಏನಂದರೆ ವ್ಯವಸಾಯ ಮಾಡ್ತಾ ಇದ್ದವರು, ಅದನ್ನು ಎಲ್ಲರೂ ಒಕ್ಕಲಿಗರು ಅಂತ ಇದು ಮಾಡಿದ್ರು. ಆಮೇಲೆ ಪೆಟ್ನೇಮ್ ಅಂತ ಗೌಡ, ಆಯಿತಾ. ಅದರಿಂದ ನಮಗೆ ಆದ್ಯತೆಗಳು ಎಲ್ಲೂ ಕಡೆ ಕಮ್ಮಿ. ಜನರಲ್ಲಿದ್ದರೆ ಮಾತ್ರ ನಾವು ನಿಂತ್ಕೊಳಕ್ಕಾಗೋದು, ಬೇರೆ ಯಾವುದೇ ರಿಸರ್ವ್ಗಳಿದ್ರೆ ಆಗಲ್ಲ. KR ಕ್ಷೇತ್ರದಲ್ಲಿ ಇವಾಗ ಮೊದಲು ಜಾಸ್ತಿ ಇತ್ತು, ಇವಾಗೆಲ್ಲ ಜನಸಂಖ್ಯೆಗಳು ಇದು ವಾರ್ಡು ಮೀಸಲಾತಿ ಕಮ್ಮಿ ಬಂದಿದೆ. ಅದು ಇರೋದು ಅಲ್ಪದರಲ್ಲಿ. ನಮ್ಮ ಬೈತಿ ಬಸವರಾಜಣ್ಣವರು ನಮ್ಮೆಲ್ಲರನ್ನು ಗುರುತಿಸಿ ಕೊಡ್ತೇನೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರೆ ಅವರಿಗೆ ತುಂಬ ಧನ್ಯವಾದಗಳು. ಮತ್ತು ಏನು ಈಗ ಎಲ್ಲ ನಮ್ಮ ಬೆಂಗಳೂರಲ್ಲಿ ಆದ್ಯಂತ ಎಲ್ಲ ವಾರ್ಡ್ಗಳಲ್ಲೂ ಕೆಂಪೇಗೌಡ ಜಯಂತಿ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಇದೇ ಥರ ಮುಂದೇನು ನಮ್ಮ ಕೆಂಪೇಗೌಡರು ಏನು ಗೌಡರಿಗೆ ಒಕ್ಕಲಿಗರಿಗೆ ಸೀಮಿತ ಅಲ್ಲ, ಎಲ್ಲ ಜನಾಂಗದವರೆಗೂ ಅವರು ಸೀಮಿತ. ಅದರಿಂದ ಇದು ಭೇದ ಭಾವ ಬೇಡ, ಎಲ್ಲರೂ ಒಂದೇ. ಅದರಿಂದ ನೀವೆಲ್ಲರೂ ಸಹಕರಿಸಿದ್ರೇ ನಾವು ಕೆಂಪೇಗೌಡ ಜಯಂತಿ ಮಾಡೋಕ್ಕಾಗೋದು. ಬೇರೆ ಗೌಡರಿಂದನೇ ಕೆಂಪೇಗೌಡ ಜಯಂತಿ ಅಲ್ಲ, ಕೆಂಪೇಗೌಡರು ಒಬ್ಬರಿಗೆ ಸೀಮಿತ ಇಲ್ಲ. ಈಗ ಬೆಂಗಳೂರಲ್ಲಿ ಎಷ್ಟೆಷ್ಟು ಬಳೆಪೇಟೆ ತಿಗಳರಪೇಟೆ ಏನೇನೋ ಪೇಟೆ ಮಾಡಿದ್ರು, ಎಂಥ ಹಲವಾರು ಪೇಟೆ ಮಾಡಿ ಏನು ಕೇಳಿ ಎಲ್ಲರೂ ಚೆನ್ನಾಗಿರಬೇಕು ಅಂತಲೇ ಮಾಡಿದ್ದು. ಅದರಿಂದ ಎಲ್ಲರೂ ಕೈ ಜೋಡಿಸೋಣ, ಎಲ್ಲರೂ ಕೆಂಪೇಗೌಡ ಜಯಂತಿ ಆಚರಿಸೋಣ ಒಂದು ನಾಡ ಹಬ್ಬ ಆಗಿ. ಮತ್ತು ಮುಂದಿನ ದಿನಗಳಲ್ಲಿ ಇದು ಗೌರ್ಮೆಂಟ್ ಲೀವ್ ಥರ ಮಾಡಬೇಕು. ಗೌರ್ಮೆಂಟ್ ಲೀವ್ ಥರ ಮಾಡಿದ್ರೆ ಅದು ಎಲ್ಲರೂ ಏನು ಒಂದು ಆಚರಿಸೋಕ್ಕೆ ಎಲ್ಲ. ಯಾಕಂದರೆ ಈ ಟೈಮಲ್ಲಿ ಕೆಲಸಗಳಿದ್ದರೆ ಜನಸಂಖ್ಯೆ ಕಮ್ಮಿ ಆಗ್ತಾಯಿದೆ. ಅದರಿಂದ ಈ ದಿನ ದಯಮಾಡಿ ನಮ್ಮ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರಿಗೊಂದು ಮನವಿ ನಮ್ಮ ಸಂಘದ ಕಡೆಯಿಂದ, ನಮ್ಮ ಸಂಘ ಅಂತಲ್ಲ ನಮ್ಮ ಜನಾಂಗದ ಕಡೆಯಿಂದ ಒಂದು ಮನವಿ, ಇವತ್ತು ರಜೆ ಘೋಷಣೆ ಮಾಡಬೇಕು. ಮುಂದಿನ ವರ್ಷ ಈ ಒಂದು ಕೆಂಪೇಗೌಡ ಜಯಂತಿಗೆ ಗೌರ್ಮೆಂಟ್ ಲೀವ್ ಏನು ರಜಾ ದಿನ ಅಂತ ಘೋಷಣೆ ಮಾಡಬೇಕಾಗಿ ನಮ್ಮೆಲ್ಲರ ಒಕ್ಕಲಿಗರ ಪರವಾಗಿ ನನ್ನ ಮನವಿ. ತುಂಬ ಹೃದಯ ವಂದನೆಗಳು DK ಶಿವಕುಮಾರ್. ಮತ್ತು ಮೊದಲನೇಗೆ ನಮ್ಮ ಈಗ ತಾನೇ ನೆರವೇರಿಸ್ಕೊಂಡಂಥ ಬೈತಿ ಬಸವರಾಜಣ್ಣವ್ರಿಗೆ ತುಂಬ ಹೃದಯ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಂಪೇಗೌಡ. 517ನೇ ಕೆಂಪೇಗೌಡ ಜಯಂತಿ ಆಚರಣೆಯ ಸಂದರ್ಭದಲ್ಲಿ ಈಗ ತಾನೇ ಮಾತನಾಡಿದಂಥ ಈ ವಿಜಯಪುರದ ಭಾಗದ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂಥ ಪ್ರದೀಪ್ ಗೌಡರು ಈಗ ತಾನೇ ಹಲವಾರು ವಿಷಯಗಳನ್ನ ತಿಳಿಸಿದ್ದಾರೆ. ಕೆಂಪೇಗೌಡರು ಒಂದು ಸಮುದಾಯಕ್ಕೆ ಸೀಮಿತ ಅಲ್ಲ ಅನ್ನೋ ವಿಷಯ ಸತ್ಯ, ಅದು ಎಲ್ಲರಿಗೂ ತಿಳಿದಿದೆ. ಈಗ 500 ವರ್ಷಗಳ ಹಿಂದೆ ಏನು ಇತಿಹಾಸ ಇತ್ತು ಬೆಂಗಳೂರು, ಇವತ್ತಿನ ದಿವಸ ಅದನ್ನು ನೋಡಿದಾಗ ಎಮ್ಮರವಾಗಿ ಬೆಳೆದಿದೆ. ವಿಶ್ವದಾದ್ಯಂತ ಇರ್ತಕ್ಕಂಥ ಎಲ್ಲ ಭಾಷೆಯ, ಎಲ್ಲ ದೇಶದ, ಎಲ್ಲ ಸಮುದಾಯದ, ಎಲ್ಲ ಜಾತಿಯ ಜನಾಂಗಗಳು ಈ ಬೆಂಗಳೂರಿನಲ್ಲಿ ವಾಸ ಮಾಡ್ತಾಯಿದ್ದಾರೆ, ಜೀವನನೂ ಮಾಡ್ತಾಯಿದ್ದಾರೆ. ಹೊರಗಡೆಯಿಂದ ಬಂದು ಕೆಲವರು ಜೀವನ ಮಾಡಿಕೊಂಡು ಮತ್ತೆ ಅದೇ ಊರಿಗೆ ವಾಪಸ್ ಹೋಗ್ತಾಯಿದ್ದಾರೆ ವಲಸಿಗರಾಗಿ. ಈ ಎಲ್ಲ ರೀತಿಯ ಜನಾಂಗಕ್ಕೂ ಅನುಕೂಲ ಆಗೋ ಥರ ಆ ಒಂದು ಕಾಲದಲ್ಲೇ ಅವರು ಪೇಟೆಗಳನ್ನ ನಿರ್ಮಾಣ ಮಾಡಿದ್ರು. ಅದೇ ರೀತಿಯಾಗಿ 108 ಕೆರೆಗಳನ್ನು ಬೆಂಗಳೂರಿಗೆ ನಿರ್ಮಾಣ ಮಾಡಿಕೊಟ್ಟಿದ್ದರು ಅಂದಿನ ಸಂದರ್ಭದಲ್ಲಿ. ಈಗಿನ ನಾವು ನಾಗರಿಕತೆ ಅಥವಾ ನವೀಕರಣ ಅನ್ನೋ ಒಂದು ಹೆಸರಿನಲ್ಲಿ ಆ ಸುಮಾರು ಕೆರೆಗಳನ್ನ ನಾಶ ಮಾಡಿ ನಾವು
ಹಲವಾರು ಕಟ್ಟಡಗಳನ್ನು ಕಟ್ಟಿ ರಾಜಕಾಲುವೆಗಳನ್ನು ಇನ್ನೂ ಹಲವಾರು ಒಂದು ಪರಿಸರ ನಾಶ ಆಗೋಂಥ ಕೆಲವೊಂದು ಸಂದರ್ಭದಲ್ಲಿ ಇವಾಗ ಮತ್ತೆ ಸಸಿ ನೆಡುವ ಕಾರ್ಯಕ್ರಮನ ಇಲ್ಲಿ ನಾವು ಚಾಲ್ತಿಗೆ ತಂದಿದ್ದೀವಿ. ಕೆಂಪೇಗೌಡ ಜಯಂತಿ ಎಂದು ಸಸಿ ನೆಡುವ ಕಾರ್ಯಕ್ರಮ ಅದೊಂದು ಈ ಸಾಂದರ್ಭಿಕವಾಗಿ ಯಾಕೆ ಅದನ್ನು ಸೂಚನೆ ಮಾಡಿದ್ದು ಅಂತಂದರೆ ಪರಿಸರನ ಉಳಿಸಬೇಕು ಅಂತ. ಅವತ್ತು ಅವರು 108 ಕೆರೆಗಳನ್ನು ಕಟ್ಟಿದ್ರು. ಈಗ 108 ಕೆರೆಗಳನ್ನ ಮತ್ತೆ ಮರುನಿರ್ಮಾಣ ಮಾಡೋಕ್ಕೆ ನಮ್ಮ ಹತ್ರ ಸ್ಥಳ ಇಲ್ಲ. ಅದಕ್ಕಾಗಿ ಉಳಿದಿರ್ತಕ್ಕಂಥ ಸ್ಥಳದಲ್ಲಿ ಗಿಡ ಮರ ನೆಟ್ಟು ಸಸಿ ಬೆಳೆಸಿ ನಮ್ಮ ಪರಿಸರನ ಸಂರಕ್ಷಣೆ ಮಾಡಿ ಈಗಿರ್ತಕ್ಕಂಥ ಅಂತರ್ಜಲನ ಹೆಚ್ಚಿಸ್ಕೊಂಡು ಈಗಿರ್ತಕ್ಕಂಥ ಜನಕ್ಕೆ ಸಮೃದ್ಧಿಯಾಗಿ ನೀರನ್ನು ಬೆಳೆನ ಸಾಕಷ್ಟು ಜೀವನ ಸಂತೋಷವಾಗಿ ನೆರವೇರೋ ಹಾಗೆ ನಾವೆಲ್ಲ ಸೇರಿ ಶ್ರಮಪಟ್ಟರೆ ಆ ಒಂದು ಕೊಡುಗೆನೇ ನಾವು ಕೆಂಪೇಗೌಡರಿಗೆ ಕೊಡ್ತಕ್ಕಂಥ ಕೊಡುಗೆ. ಮನೆಯಿಂದ ವಿಜಯಪುರದಲ್ಲಿ ನಮ್ಮ ಕೆಂಪೇಗೌಡ ಪ್ರತಿಮೆಯ ಮುಂದೆ ಆಚರಣೆ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ನಾವೆಲ್ಲ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಶಾಸಕರು ವ್ಯರ್ತಿ ಬಸವರಾಜಣ್ಣವರಿಗಾಗಲೇ 3-4 ಕಾರ್ಯಕ್ರಮಗಳಲ್ಲಿ ಇವತ್ತು ಕೆಂಪೇಗೌಡ ಜಯಂತಿಯ ಅಂಗವಾಗಿ 3-4 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಂತರ ಇಲ್ಲಿಗೆ ಬಂದಿದ್ದರು. ಈಗ ತಾನೇ ಅವರು ಕಾರ್ಯಕ್ರಮ ಮುಗಿಸಿ ಹೊರಟಿದ್ದಾರೆ. ಇನ್ನು ಮುಂದಿನ ಕಾರ್ಯಕ್ರಮಗಳಿದ್ದಾವೆ, ಅವರು ಹೋಗಬೇಕಂತ ಹೊರಟಿದ್ದಾರೆ. ಹೀಗಾಗಿ ಬರೀ ನಮ್ಮ ಕ್ಷೇತ್ರದಲ್ಲಿ ಅಲ್ಲ, ಕರ್ನಾಟಕದಾದ್ಯಂತ ಇಲ್ಲಿ ಬರೀ ನಾವು ಕ್ಷೇತ್ರ ಬೆಂಗಳೂರು ಅಂತ ಅಲ್ಲ, ಕೆಂಪೇಗೌಡರದು ಕರ್ನಾಟಕದಾದ್ಯಂತ ಆಚರಣೆ ಮಾಡುವಂಥ ಹಬ್ಬ ಇದು. ಯಾಕೆಂದರೆ ಒಂದು ಪಟ್ಟಣನ ಕಟ್ಟೋದು, ಒಂದು ಮನೆಯನ್ನು ನಡೆಸೋದೇ ಭಾಳ ಕಷ್ಟ ಇದೆ. ಒಂದು ಪಟ್ಟಣ ಕಟ್ಟೋದು ಅಷ್ಟು ದೊಡ್ಡ ಸಣ್ಣ ಸಂಗತಿ ಅಂತಲ್ಲ, ಅಥವಾ ದೊಡ್ಡ ಸಂಗತಿ ಕೈ ಹಾಕಿ ಆವತ್ತಿನ ಕಾಲದಲ್ಲೇ ಅವತ್ತು ಅವರು ಮಾಡಿದ್ದಾರೆ, ಸಾಹಸ ಮಾಡಿದ್ದಾರೆ. ಅಂದರೆ ಅವ್ರು ನಾವೆಲ್ಲ ಮಾರ್ಗದರ್ಶನವಾಗಿ ತಗೊಂಡು ನಾವು ಕೂಡ ಮುಂದೆ ಸಮಾಜನ ಬೆಳೆಸೋದು, ಸಮಾಜನ ಕಟ್ಟೋಂಥ ಕೆಲಸನ ನಾವೆಲ್ಲರೂ ಮಾಡಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಮತ್ತು ಈ ವಾರ್ಡನ್ ವಿಷಯವಾಗಿ ಹೇಳಿದಾಗ, ಯಾಕೆಂದರೆ 33% OBCಗೆ, SC/STಗೆ ಮತ್ತು ಜನರಲ್ ಕ್ಯಾಟಗಿರಿಗೆ. ಜನರಲ್ ಕ್ಯಾಟಗಿರಿಯಲ್ಲೂ ಕೂಡ ಬರೀ ಒಕ್ಕಲಿಗರು ಮಾತ್ರ ಇಲ್ಲ, ರೆಡ್ಡೀಸ್ ಇದ್ದಾರೆ, ಬಲ್ಜಿಗಾಸ್ ಇದ್ದಾರೆ, ಇನ್ನೂ ಕೆಲವೊಂದು ಜಾತಿಗಳೆಲ್ಲ ಸೇರ್ಪಡೆ ಆಗಿದೆ. ಆ 33%ಅಲ್ಲೇ ಅವರೆಲ್ಲ ಪಾಲು ಹೋದ್ಮೇಲೆ ನಮಗೆ ಉಳಿಬೇಕು. ಹಾಗಾಗಿ ಈ ಒಂದು 18ನೇ ವಾರ್ಡನ್ನು ನಮ್ಮ ಸಮುದಾಯದವ್ರಿಗೆ ದಯವಿಟ್ಟು ಕೊಡಲೇಬೇಕು ಅನ್ನೋ ಒಂದು ಒತ್ತಾಯನ ನಮ್ಮ ಎಲ್ಲ ಸಮುದಾಯದ ಪರವಾಗಿ ಪ್ರದೀಪ್ ಗೌಡರಿಗೆ ಹೇಳಿದಾಗ ಅವ್ರು ಕೊಡಬೇಕು ಅಂತ ಹೇಳಿದರೆ ನಾನು ಕೊಡಲೇಬೇಕು ಅಂತ ಒತ್ತಾಯ ಮಾಡ್ತಾಯಿದ್ದೀನಿ. ನಮ್ಮ ಸಮುದಾಯಕ್ಕೆ ಮೀಸಲಾಗಿಟ್ಟು ಕೊಡಲೇಬೇಕು ಅನ್ನೋದನ್ನು ನಮ್ಮ ಶಾಸಕರಿಗೆ ಒತ್ತಾಯ ಮಾಡ್ತಾಯಿದ್ದೀನಿ. ಮತ್ತು DK ಶಿವಕುಮಾರ್ ಅವರು ಇವತ್ತು ನಮ್ಮ ಸಮುದಾಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಸರ್ಕಾರ ಯಾವುದೇ ಇರಲಿ, ಅದು ನಮಗಲ್ಲ, ಕರ್ನಾಟಕ ಇವತ್ತು ನಮ್ಮದು. ಕರ್ನಾಟಕದಿಂದ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಇವತ್ತಿನ ದಿವಸ ಈ ಸಂದರ್ಭದಲ್ಲಿ ಅವರು ಕೆಂಪೇಗೌಡ ಜಯಂತಿಗೆ ರಜಾ ಘೋಷಣೆ ಮಾಡಬೇಕಾಗಿರೋದು ಅವ್ರ ಕರ್ತವ್ಯ ಆಗಿದೆ. ಅದನ್ನು ದಯವಿಟ್ಟು ಈ ಮೂಲಕ ಎಲ್ಲ ಒಂದು ಭಾಗಕ್ಕೆ ಈ ಒಂದು ಮೆಸೇಜ್ನ ನಿಮ್ಮ ಮೂಲಕ ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಎಲ್ಲರೂ ಒತ್ತಾಯ ಮಾಡಿ, ಕರ್ನಾಟಕದಾದ್ಯಂತ ಒತ್ತಾಯ ಮಾಡಿ ಕೆಂಪೇಗೌಡರ ಒಂದು ರಜಾ ದಿನವನ್ನು ಕೆಂಪೇಗೌಡರ ಆಚರಣೆ ಮಾಡಿ ಎಲ್ಲರೂ ಸೇರಿ ಮಾಡ್ತೀವಿ ಸಂದರ್ಭ.